ಹಲೋ ಫ್ರೆಂಡ್ಸ್, 90 ಮೋಟರ್ಸು ಅದೇ RS 200 ಸೆಲ್ಫ್ ಪ್ರಾಬ್ಲಮ್ಮು. ಈ ವಿಡಿಯೋ ಮಾಡ್ತಾ ಇರೋದು ಕಾರಣ ಏನಂದರೆ, ಮೇನು ಗಾಡಿದ್ರಲ್ಲಿ ನೀವು ನೋಡ್ಬೋದು, ಸ್ಟಾರ್ಟ್ ಮಾಡಿದ್ರೆ ಒಂದು ಇಂಜಿನ್ ಲೈಟ್ ಬರುತ್ತೆ, ಇಂಜಿನ್ ಲೈಟ್ ಬರ್ತಾಯಿದೆ. ಇನ್ನೊಂದು ನೋಡ್ಕೊಳ್ಳಿ, ಹಿಂದೆ ಹೋಗು. ಸೆಲ್ಫ್ ಮಾಮೂಲಿಯಾಗಿ ಹೊಡೆದ್ರೆ ನ್ಯೂಟ್ರಲ್ನಲ್ಲಿದ್ದರೆ ಸ್ಟಾರ್ಟ್ ಆಗೋಲ್ಲ, ಕ್ಲಚ್ ಹಿಡಿದ್ಬಿಟ್ಟು ಮಾಡಿದ್ರೇ ಸ್ಟಾರ್ಟ್ ಆಗೋದು. ಏನಕ್ಕಂದ್ರೆ ತೋರಿಸ್ತಾ ಇದ್ದೀನಿ ಅಂದರೆ, ನಿಮಗೆ ECM ಬಂದುಬಿಟ್ಟು ಲೋ ವೋಲ್ಟೇಜ್ ಸಿಗ್ನಲ್ ಕೊಡ್ತಾ ಇದೆ. ಸ್ಕ್ಯಾನರ್ ಮಾಡಿದಾಗ ಲೋ ವೋಲ್ಟೇಜ್ ಸಿಗ್ನಲ್ ತೋರಿಸ್ತು. ಆ ಲೋ ವೋಲ್ಟೇಜ್ ಸಿಗ್ನಲ್ನಿಂದನೇ ಬಂದುಬಿಟ್ಟು ನಮ್ಮ ರಿಲೇಗೆ ಸಿಗ್ನಲ್ ಹೋಗಿಲ್ಲ, ನೆಗೆಟಿವು. ಸೊ ಅದರಿಂದ ಸೆಲ್ಫ್ ತೊಗೊಂಡಿಲ್ಲ. ನಾನು ಕೋಡ್ ಎರರ್ ಮಾಡೋಕ್ಕೆ ನೋಡಿದ್ರೆ ECM ಮೇಲ್ ಫಂಕ್ಷನ್ ಮಾಡ್ತಾಯಿದ್ದೆ. ಮೇಲ್ ಫಂಕ್ಷನ್ ಅಂದರೆ ಗಾಡಿನೇ ಸರಿಯಾಗಿ ಸ್ಟಾರ್ಟ್ ಆಗ್ತಾಯಿಲ್ಲ, ಒಂಥರ ತುಂಬ ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಾಯಿದೆ ಅದು. ಸೊ ಅದರಿಂದ ನಾನೇನು ಮಾಡಿದೆ, ಅದನ್ನು ಬೈಪಾಸ್ ಮಾಡಿಬಿಟ್ಟು ಕನೆಕ್ಷನ್ ಕೊಟ್ಟಾದಮೇಲೆ ಇವಾಗ ಗಾಡಿ ಸೆಲ್ಫ್ ಕರೆಕ್ಟಾಗಿ ಸ್ಟಾರ್ಟ್ ಆಗ್ತಾಯಿದೆ, ರನ್ನಿಂಗ್ ಕರೆಕ್ಟಾಗಿದೆ. ಜಸ್ಟ್ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ, ನಮಗೆ ಇಂಜಿನ್ ಲೈಟು ಆನ್ನಲ್ಲಿರುತ್ತೆ, ಅದೊಂದು ಇಗ್ನೋರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಬೇರೆ ಏನಾದರೂ ಇಶ್ಯೂಗೆ ಬಂತಂದರೆ ನೀವು ಸ್ಕ್ಯಾನ್ ಮಾಡಿದಾಗ ಲೋ ವೋಲ್ಟೇಜ್ ಸಿಗ್ನಲ್ ಬಿಟ್ಟು ಅದರ್ ಬೇರೆ ಏನು ಇನ್ಫಾರ್ಮೇಷನ್ ಬರುತ್ತೆ ಅದನ್ನು ಮಾತ್ರ ನೀವು ಫಾಲೋ ಮಾಡ್ಬೋದು. ಏನಕ್ಕಂದರೆ RS 200 ಇನ್ಫಾರ್ಮೇಷನ್ನು ಯೂಟ್ಯೂಬ್ನಲ್ಲಿ ಅಷ್ಟು ಡೀಟೇಲಾಗಿ ಇಲ್ಲ, ಸುಮಾರು ಜನಕ್ಕೆ ಗೊತ್ತಿಲ್ಲ. ಸೊ ಆ ಕಾರಣಕ್ಕೆ ನಾನು ಬಿಫೋರ್ ಒಂದು ವೀಡಿಯೋ, ಆಫ್ಟರ್ ಒಂದು ವೀಡಿಯೋ ಆಗ್ತಾ ಇರೋದು, ಎಲ್ಲರಿಗೂ ಸ್ವಲ್ಪ ಸುಲಭ ಆಗಲಿ ಕೆಲಸ ಮಾಡೋಕ್ಕೆ ಅಂತ. ಏನಕ್ಕಂದರೆ ಇದರಲ್ಲಿ ಆ ಥರ ಮಾಡಿಬಿಟ್ಟಿದ್ದಾರೆ ವೈರಿಂಗ್ ಕಂಪ್ನಿದವರು. ರಿಲೇ ಡೈರೆಕ್ಟಾಗಿ ಕೊಟ್ಟಿದ್ರೂ ಪ್ರಾಬ್ಲಮ್ ಇದ್ದಿಲ್ಲ, ಅವ್ರು ECMನ ಕನೆಕ್ಟ್ ಮಾಡಿಬಿಟ್ಟು ECMನಿಂದ ಸಿಗ್ನಲ್ ಕೊಡೋ ಥರ ಮಾಡಿಬಿಟ್ಟಿದ್ದಾರೆ ಬಜಾಜ್ನಲ್ಲಿ. ಸೊ ಅದರಿಂದ ECM ಜಸ್ಟು ಒಂದು ಲೋ ವೋಲ್ಟೇಜ್ ಫೈಲರ್ ಆದರೆ ನಮ್ಗೆ ECMೇ ಚೇಂಜ್ ಮಾಡಬೇಕು, ಅದು ತುಂಬ ಕಾಸ್ಟ್ಲಿ ಬೀಳುತ್ತೆ. ಸೊ ಇದಕ್ಕೆ ಇದು ಒಂದು ಜಸ್ಟ್ ಒಂದು ಸಣ್ಣ ಈ ಥರ ಒಂದು ಬೈಪಾಸ್ ಮಾಡಿಕೊಂಡ್ರೆ ನಮ್ಮದು ದುಡ್ಡು ಉಳಿಯುತ್ತೆ. ಇದು ಲೈಫ್ ಟೈಮ್ ಇರುತ್ತೆ, ಇವಾಗ ಪ್ರಾಬ್ಲಮ್ ಬರೋಲ್ಲ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು.